SSLC ಪರೀಕ್ಷೆಯಲ್ಲಿ 10 ಟಾಪರ್ಗಳ ಪರಿಚಯ ಈಗಾಗಲೇ ನಿಮಗೆ ಆಗಿರಬಹುದು. ಆದರೆ ನಾವಿಲ್ಲಿ ರ್ಯಾಂಕ್ ಅಲ್ಲದ ರ್ಯಾಂಕಿಂಗ್ ವಿದ್ಯಾರ್ಥಿಯನ್ನ ಪರಿಚಯಿಸಿದ್ದೇವೆ. ಇವಳ ಹೆಸರು ಆಯುಷಾ ಉನೈಸ್. ಇವಳು 625ರಲ್ಲಿ 608 ಅಂಕಗಳನ್ನು ಪಡೆದಿದ್ದಾಳೆ. ರಾಜ್ಯದ ಟಾಪರ್ ವಿದ್ಯಾರ್ಥಿಗಳ ಪಟ್ಟಿಯಲ್ಲಿ ನೋಡಿದಾಗ ಇದೇನು ದೊಡ್ಡ ಅಂಕ ಎನಿಸದು. ಆದರೆ ಇಲ್ಲಿ ವಿಶೇಷ ಇರುವುದು ಆಕೆ ಇರುವ ಪ್ರದೇಶ ಮತ್ತು ಪರಿಸರ. ಎಲ್ಲರ ಮೊದಲು ಬೆಂಗ್ರೆಯಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಕಲಿಕೆ ಬೇಡ ಅವರಿಗೆ. 50% ಮಕ್ಕಳಿಗೆ ಕಲಿಯುವ ಆಸಕ್ತಿಯೇ ಇಲ್ಲ, ಒಂದು 50% ಮಕ್ಕಳಿಗೆ ಕಲಿಯುವ ಆಸಕ್ತಿ ಆ ಥರ ಇತ್ತು. ಈಗ ಬದಲಾವಣೆ ಆಗಿ ಅದೊಂದು 80%ಗೆ ಬಂದಿದೆ ಅಂತ ಹೇಳೋದು ನಮಗೆ ಖುಷಿ. ನಮ್ಮ ಬೆಂಗ್ರೆ ಇದು ಬಹಳ ಒಂದು ಹೆಚ್ಚು ಬಡ ಜನರು ವಾಸಿಸುವಂಥ ಕೂಲಿ ಕಾರ್ಮಿಕರು ಇರುವಂಥ ಸರ್ಕಾರಿ ಶಾಲೆ ಇರುವಂಥ ಈ ಪ್ರದೇಶದಲ್ಲಿ ಇಂಥ ಒಂದು ಅಪರೂಪದ ಸಾಧನೆ ಮಾಡೋದು ಎಲ್ರಿಗೂ ಒಂದು ಗೌರವ ಕೊಟ್ಟದ್ದು. ಊರಲ್ಲೇ ಬೆಂಗ್ರೆಯ ವಿದ್ಯಾರ್ಥಿಯಾಗಿ ತೆಗೆಯುವುದು ಇದು ಈ ಬೆಂಗ್ರೆಗೆ ಒಂದು ಹಿಸ್ಟ್ರಿ ತಂದಾಗಿ ಆಗಿದೆ. ಸೊ ಇದನ್ನು ನಾವು ಸೆಲೆಬ್ರೇಟ್ ಮಾಡಲೇಬೇಕಾಗ್ತದೆ. ಇದು ಕಸಬಾ ಬೆಂಗ್ರೆ. ಮಂಗಳೂರು ಮಹಾನಗರದ ವ್ಯಾಪ್ತಿಯಲ್ಲಿ ಇದು ಇದೆ, ಆದರೂ ಎಲ್ಲೋ ದೂರದ ನಡುಗಡ್ಡೆಯಂತೆ ಗೋಚರಿಸುತ್ತದೆ. ಬದುಕು ಕಟ್ಟಿಕೊಳ್ಳುವುದೇ ಕಷ್ಟ ಎಂಬಂತಹ ಜೀವನ ನಡೆಸುತ್ತಿದ್ದ ಇಲ್ಲಿಯವರಿಗೆ ಕಲಿಕೆ ಮತ್ತು ಶಿಕ್ಷಣ ದೂರದ ಮಾತೆ ಆಗಿತ್ತು. ಇಂತಹ ಸ್ಥಿತಿಯಲ್ಲಿ ಇಲ್ಲಿ ಕಂಡುಬಂದ ಮುತ್ತು ಆಯುಷಾ ಉನೈಸ್. ನಿರೀಕ್ಷೆ ಇತ್ತು, ಆದರೆ 600ರ ಮೇಲೆ ಫೈನಲಲ್ಲಿ ಬರ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಪ್ರಿಪರೇಟರಿಯಲ್ಲೆಲ್ಲ 600 ಎಬೋವೇ ಬಂದಿತ್ತು. ಶಾಲೆಯಲ್ಲಿ ಆವತ್ತಿನ ದಿವಸ ಟೀಚರ್ಸ್ ಯಾವುದು ಪಾಠ ಮಾಡ್ತಾರೆ ಅದನ್ನು ಆವತ್ತಿನ ದಿವಸವೇ ಮನೆಗೆ ಬಂದು ಓದ್ತಾ ಇದ್ದೆ. ಹಾಗಾಗಿ ತುಂಬಾ ಹೆಲ್ಪ್ಫುಲ್ ಆಯಿತು ನನಗೆ. ಎಲ್ಲವನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಬೇಕು. ನಮ್ಮ ಶಾಲೆಯಲ್ಲಿ ಗಣಿತ ಶಿಕ್ಷಕರು ಶೋಭಾವತಿ ಟೀಚರ್, ಆಮೇಲೆ ವಿಜ್ಞಾನ ಶಿಕ್ಷಕರು ಗುಲ್ನಾಸ್ ಟೀಚರ್, ಅವರು ಎಕ್ಸ್ಟ್ರಾ ಸ್ಟಡಿ ರಿಸೋರ್ಸ್ಗಳನ್ನು ಕೊಡ್ತಾಯಿದ್ರು. ಅದನ್ನು ಕೂಡ ಮನೆಯಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಮೇಲೆ ಕನ್ನಡ ಶಿಕ್ಷಕಿ ಮಧುರ ಟೀಚರ್, ಅದೇ ರೀತಿ ಇಂಗ್ಲೀಷ್ ಶಿಕ್ಷಕರಾದ ವಿಲಿಯಮ್ ಸರ್ ಅವರು ಕೂಡ ಫಸ್ಟಲ್ಲಿ ಕೂಡ ಅವರು ಗ್ರಾಮರ್ ಆಗಿರಲಿ ಏನೇ ವಿಷಯ ಆಗಿರಲಿ ತುಂಬಾ ಸರಳವಾಗಿ ಅರ್ಥ ಮಾಡಿಸ್ತಾ ಇದ್ರು. ಅದೆಲ್ಲ ಸರಿಯಾಗಿ ನೆನಪಿತ್ತು. ಹಾಗಾಗಿ 608 ಬರಲಿಕ್ಕೆ ತುಂಬ ಸಹಾಯ ಆಯಿತು. ನಮಗೆ ಒಂದು ಬಹಳ ಖುಷಿಯ ವಿಷಯ ಅದು. ಯಾಕಂತೇಳಿದ್ರೆ ಬೆಂಗ್ರೆ ಹೈಸ್ಕೂಲಿನ ಇತಿಹಾಸದಲ್ಲಿ ಅದು 600 ಕ್ರಾಸ್ ಆದದ್ದೇ ಇದು ಮೊದಲನೇ ಬಾರಿ. ಮತ್ತು ಆ ಹುಡುಗಿ ಹೇಗೆ ಅಂತ ಹೇಳಿದರೆ ತುಂಬ ಒಂಥರ ಕಲಿಕೆಗೆ ಮಹತ್ವ ಕೊಡುವವಳು. ಬೆಂಗ್ರೆಯಲ್ಲಿ ಅದೊಂದು ಮುತ್ತು ಅಂತ ಹೇಳ್ಬೋದು. ಆ ಥರ ಆ ಹುಡುಗಿ ಯಾವುದೇ ಕೆಲಸ ಕೊಡಲಿ ಅದಂತಲ್ಲ, ನೀವು ಪ್ರಬಂಧ ಇರಲಿ, ಭಾಷಣ ಇರಲಿ, ಅಥವಾ ಡ್ರಾಯಿಂಗ್ ಇರಲಿ, ಕ್ರಾಫ್ಟ್ ಇರಲಿ, ಯಾವ ಕೆಲಸ ಒಂದು ಅವಳಿಗೆ ವಹಿಸಿಕೊಟ್ರು ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡುವವಳು. ಅಂದರೆ ಅಷ್ಟು ಒಂಥರ ಅವಳಿಗೆ ಯಾವುದೇ ಒಂದು ಕೆಲಸದ ಬಗ್ಗೆ ಅಷ್ಟೇ ಶ್ರದ್ಧೆ, ಕಲಿಕೆಯಲ್ಲೂ ಅದೇ ಶ್ರದ್ಧೆ. ನಾನು ಕಲಿಬೇಕು, ನಾನು ಇನ್ನೂ ಒಳ್ಳೆ ಮಾರ್ಕ್ ತೆಗಿಬೇಕು ಅಂತ ಹೇಳುವಂಥ ಹಂಬಲ ಅವಳಿಗೆ. ನಮ್ಮಲ್ಲಿ ಕೇಳಿ ನಮಗೆ ಟೀಚರ್ ನನಗೆ ಇದೊಂದು ಡೌಟ್, ಅದನ್ನು ಹೇಳಿ ಇದನ್ನು ಹೇಳಿ, ಮತ್ತು ಎಕ್ಸ್ಟ್ರಾ ಮೆಟೀರಿಯಲ್ ಇದ್ದರೆ ನಮಗೆ ಕೊಡಿ, ನಾನು ಕಲಿತೇನೆ ಅಂತ ಹೇಳಿ ನಮ್ಮ ಕೈಯಿಂದ ಎಕ್ಸ್ಟ್ರಾ ಮೆಟೀರಿಯಲ್ಗಳನ್ನು ತಗೊಂಡು ಅವಳು ಸ್ವಂತ ಪ್ರಯತ್ನ, ನಮ್ಮ ಸಪೋರ್ಟ್ ಒಟ್ಟಿಗೆ ನಮ್ಮ ಮಾರ್ಗದರ್ಶನ ಅಂದರೆ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದ ಹುಡುಗಿ. ಬಹಳ ಒಂದು ಉತ್ತಮವಾದಂತಹ ಪರಿಶ್ರಮ ಪಟ್ಟಿದ್ದಾಳೆ. ಅವಳ ಪರಿಶ್ರಮಕ್ಕೆ ಸರಿಯಾದ ಒಂದು ಫಲ ಸಿಕ್ಕಿದೆ. ಸಾಕಾಗಲಿಲ್ಲ. ನಾವು ಒಂದು ನಮ್ಮ ಇದು ಹೇಗಿತ್ತಂದರೆ ಒಂದು 617ರ ಮೇಲೆ ಹೋಗ್ತದಂತಿತ್ತು. ಎಕ್ಸಾಮ್ ಸ್ವಲ್ಪ ಟಫ್ ಇದ್ದ ಕಾರಣ 608ಕ್ಕೆ ನಿಂತಿದೆ. ಆದರೂ ಸಮಾಧಾನವೇ, ಖುಷಿಯ ವಿಷಯ ಅದು. ಗಳಿಕೆ ಮತ್ತು ಜೀವನ ನಿರ್ವಹಣೆಯೇ ಬದುಕು ಎಂಬಂತಿದ್ದ ಕಸ್ಬಾ ಬೆಂಗ್ರೆಯ ಶಾಲೆಗೆ ಒಂದಿಷ್ಟು ಮಕ್ಕಳು ಬರುತ್ತಿದ್ದರಾದ್ರೂ ಆ ಮಕ್ಕಳಿಗಾಗ್ಲಿ ಅಥವಾ ಅವರ ಪೋಷಕರಿಗಾಗ್ಲಿ ಹೆಚ್ಚು ಅಂಕ ಗಳಿಸಬೇಕು, ಉನ್ನತ ಹುದ್ದೆಗೆ ಏರಬೇಕು ಎಂಬ ಗುರಿ ಕಾಣ್ತಿರಲಿಲ್ಲ. SSLC ಫಲಿತಾಂಶ ಈ ಶಾಲೆಯಲ್ಲಿ 35ರಿಂದ 40ರ ಗಡಿ ದಾಟ್ತಲೇ ಇರಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಅದಕ್ಕೊಂದು ಉದಾಹರಣೆ ಆಯುಷಾ ಉನೈಸ್. ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದ್ತಾ ಇದ್ದೆ. ಆಮೇಲೆ ನಮ್ಮ ಊರಲ್ಲಿ ಉಚಿತವಾಗಿ ಟ್ಯೂಷನ್ ವ್ಯವಸ್ಥೆ ಇತ್ತು. ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದರು. ಗ್ರ್ಯಾಜುಯೇಟ್ ಫಾರಮ್, ಹಿದಾಯತ್ ಫೌಂಡೇಶನ್ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಉಚಿತವಾಗಿ ಎಲ್ಲರಿಗೂ ಟ್ಯೂಷನ್ ನೀಡಿದ್ದಾರೆ. ಅದಕ್ಕೆ ನಾನು 6:30 ಗಂಟೆಗೆ ಹೋಗ್ತಾ ಇದ್ದೆ ಬೆಳಿಗ್ಗೆ. ಅಲ್ಲಿ ಹೋಗಿ ತುಂಬಾ ಅವರು ಕಲಿಸ್ತಾ ಇದ್ರು ನಮಗೆ. ಅಲ್ಲಿ ಮಿನಾಜಿಯಾ ಅಕ್ಕ ಅಂತ ಅವರು ನನಗೆ ಟ್ಯೂಷನ್ ಅಕ್ಕ ಆಗಿದ್ರು. 5 ವರ್ಷಕ್ಕೆ ಅಂದರೆ ಕೊರೋನಾದ ನಂತರ ಅದು ನಾವು ಅಂದರೆ ಕೊರೋನಾದ ಹಿಂದೆ ಅಲ್ಲಿಯ ಪರಿಸ್ಥಿತಿ ತುಂಬ ಒಂಥರ ಶಾಲೆಯ ಪರಿಸ್ಥಿತಿ, ಮಕ್ಕಳ ಕಲಿಕೆಯ ಪರಿಸ್ಥಿತಿ ಎಲ್ಲ ತುಂಬ ಹಿಂದೆ ಇತ್ತು. ಈಗ ಒಂದು ಕೊರೋನಾದ ನಂತರ ನಾವು ಶಿಕ್ಷಕರು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮಗೆ ಮತ್ತು ಸಪೋರ್ಟಾಗಿ ಗ್ರಾಜುಯೇಟ್ ಫಾರಮ್ ಅಂತ ಒಬ್ಬರು ಇದ್ದಾರೆ, ನಮ್ಮ ಸ್ವಯಂ ಸರ್ ಅಂತ ಒಬ್ಬರು ಇದ್ದಾರೆ. ಅವರು ಯಾವಾಗಲೂ ನಮಗೆ ಯಾವುದೇ ಸಮಸ್ಯೆಗೂ ಸ್ಪಂದಿಸುವರು, ಎಂಥ ಸಮಸ್ಯೆ ಇದ್ದರೂ ಅವರಿಗೆ ಹೇಳೋದು. ಮತ್ತು ಈಗ 2 ವರ್ಷದಿಂದ ಹಿದಾಯತ್ ಫೌಂಡೇಶನ್ ಅಂತ ಅವರು ಸ್ವಲ್ಪ ಟ್ಯೂಷನ್ ಎಲ್ಲ ಕೊಟ್ಟು ಮಕ್ಕಳನ್ನು ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅದು ನಮಗೆ ತುಂಬ ಪ್ರಯೋಜನ ಆಗಿದೆ. ಯಾಕಂತ ಹೇಳಿದ್ರೆ ಮಕ್ಕಳು ಸ್ವಲ್ಪ ಕಲಿಕೆಯ ಕಡೆ ಗಮನ ಕೊಡುವ ಹಾಗೆ ಆಗಿದೆ. ಸ್ಕೂಲಿಂದ ಟೀಚರ್ನವರೆಲ್ಲ ಓದಿಸಿ ಎಲ್ಲ ಇದು ಮಾಡಿ ಫಸ್ಟ್ ಬಂದಿದ್ದಾಳೆ ಮಾರ್ಕು. ಮತ್ತು ನಮ್ಮ ಲೈಬ್ರರಿಯಲ್ಲಿ ಸಹ ಅವಳು ಟ್ಯೂಷನ್ಗೆ ಹೋಗ್ತಾ ಇದ್ಳು ಬೆಳಿಗ್ಗೆ ಎದ್ದು. ಅಲ್ಲಿ ಅವರು ಸಹ ಸಪೋರ್ಟ್ ಮಾಡಿ ಇವತ್ತು ಮಾಸ್ಕ್ ತೆಗೆದಿದ್ದಾಳೆ. ನಮಗೆ ಅದರ ಇದಾಗಿ ಸಂತೋಷವಾಗಿದೆ. ಅವಳು ಎಷ್ಟು ಕಲಿತಾಳೆ ಅಷ್ಟು ನಾನು ಕಲಿಸ್ತೇನೆ. ನನಗೆ ಇಷ್ಟವೇ ಅವಳು ಎಷ್ಟು ಕಲಿಯುವುದಾದರೆ ಅಷ್ಟು ನಾನು ಕಲಿಸ್ತೇನೆ. ತುಂಬ ಒಳ್ಳೆಯ ಹುಡುಗಿ, ತುಂಬ ನಾನು ಹೇಳಿಕೊಡ್ಬೇಕಂತಲೇ ಇಲ್ಲ.
ಎಲ್ಲ ವಿಷಯದಲ್ಲೂ, ಗಣಿತ ಅಂತನೂ ಅಲ್ಲ, ಎಲ್ಲ ವಿಷಯದಲ್ಲೂ. ಆದರೆ ಒಂದು ವಿಷಯ ಏನಂದರೆ, ಯಾವ ವಿಷಯದಲ್ಲೂ ಏನಾದರೂ ಇದ್ದರೂ ಬಂದು ಕೇಳ್ತಾಳೆ, ದೀದಿ ನನಗಿದು ಅರ್ಥ ಆಗಲಿಲ್ಲ ಅಂತ, ಸ್ವಲ್ಪ ಬಿಡಿಸಿ ಹೇಳಿ ಅಂತ. ನನಗೆ ಗೊತ್ತಿದ್ದದನ್ನು ಹೇಳ್ತೇನೆ, ನನಗೆ ಗೊತ್ತಿಲ್ಲದಿದ್ದರೂ ನಾನು ಟೀಚರ್ ಹತ್ರ ಕೇಳಿ ಆದರೂ ಅವಳಿಗೆ ಹೇಳಿಕೊಡ್ತೇನೆ. ಮತ್ತು ನನಗೆ ಎಲ್ಲ ಮಕ್ಕಳು ಒಳ್ಳೆಯರೇ, ಎಲ್ಲ ಬೇರೆ ರೀತಿ ಭೇದ ಭಾವ ಏನೂ ಇಲ್ಲ. ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ತುಂಬ ಕಲ್ತಿದ್ದಾರೆ. ಉಪವಾಸದಲ್ಲಿ ಹೇಳೋದೇ ಬೇಡ. ಸಂಜೆ ಬಂದು ಖಾಲಿ ಹೊಟ್ಟೆಯಲ್ಲಿದ್ದರೂ ಆ ಸಂಜೆ ಬಂದು ಇಲ್ಲಿಂದ ಮತ್ತೆ ಎಕ್ಸಾಮ್ ಮುಗಿದು ಬಂದು ಇಲ್ಲಿಂದ ಡೈರೆಕ್ಟ್ ಶಾಲೆಗೆ ಹೋಗಿ ಶಾಲೆಯಲ್ಲಿ ಕೂಡ ಕಲಿತು ಮತ್ತೆ ಇಲ್ಲಿಗೆ ಬರೋದು ಸಂಜೆ, ಹಾಗೆ ಮಾಡಿ ತುಂಬ ಕಲಿತಾ ಇದ್ದರು. ತುಂಬ ಖುಷಿಯಾಗ್ತಾಯಿದೆ ಈ ಸಲ. ತುಂಬ ಮಕ್ಕಳು ಎಲ್ಲ ಪಾಸಾದದ್ದು ಕೇಳಿ ತುಂಬ. ಇವಳ ಈ ಸಾಧನೆಯ ಹಿಂದೆ ಅಲ್ಲಿಯ ಸ್ಥಳೀಯ ಯುವಕರ ಪರಿಶ್ರಮವೂ ಇದೆ. ಆಯಿಷಾ ಉನೈಜಳ ಮೂಲಕ ಅವರ ಪರಿಶ್ರಮದ ಪರಿಚಯ ನಿಮಗೆ ಮಾಡಿಸುವುದೇ ಈ ಕಾರ್ಯಕ್ರಮದ ವಿಶೇಷ. ಬನ್ನಿ ಮಾರ್ಕ್ಪಾದಲ್ಲಿ ಎಲ್ಲವೂ ತಿಳಿಯುವ ಪ್ರಯತ್ನ ಮಾಡೋಣ. 5-6 ವರ್ಷ ಮುಂಚೆ ನಮ್ಮ ಇಲ್ಲಿ ಈ ಬೆಂಗ್ರೆ ಪರಿಸರದಲ್ಲಿ ವಿದ್ಯಾರ್ಥಿಗಳು ಕಲಿತಾ ಇದ್ದರು. ಅದಕ್ಕೆ ಮುಂಚೆನೂ ಕೆಲವು ಬೆಸ್ಟ್ ರಿಸಲ್ಟಲ್ಲಿ ಇತ್ತು, ಒಂದು ಎವರೇಜ್ ರಿಸಲ್ಟ್ ಇತ್ತು. ಮತ್ತು ಒಂದು ಕಳೆದ 5-6 ವರ್ಷ ಮುಂಚೆ ಒಂದು ಹಂತದಲ್ಲಿ 1-2 ವರ್ಷದಲ್ಲಿ ವಿಪರೀತ ಕಮ್ಮಿ ಇತ್ತು ರಿಸಲ್ಟು. ಮತ್ತು ಒಂದು ಪ್ರೋತ್ಸಾಹ ಎಲ್ಲ ರೀತಿಯಲ್ಲಿ ಸರಿಯಾಗಿ ಇರ್ತಾ ಇರಲಿಲ್ಲ. ಏನು ಟೀಚರ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ವಿದ್ಯಾರ್ಥಿಗಳು, ಮತ್ತು ಈ ರೀತಿ ಪ್ರಾಬ್ಲಮ್ ಆಗ್ತಾಯಿತ್ತು. ಟೀಚರ್ಗಳು ಸ್ವಲ್ಪ ಬೇಜಾರಾಗ್ತಾಯಿದ್ರು. ಇಲ್ಲಿ ಒಂದೇ ಕಮ್ಯುನಿಟಿದ್ದು ವಿದ್ಯಾರ್ಥಿಗಳಿರೋದು, ದೊಡ್ಡ ಪ್ರದೇಶ, ಹೆಚ್ಚಿನ ವಿದ್ಯಾರ್ಥಿಗಳು ಕಲಿಯುವ ಶಾಲೆ, ಮಕ್ಕಳಲ್ಲಿ ಎಫರ್ಟ್ ಹಾಕಿದ್ರು, ರಿಸಲ್ಟ್ ಬರಲ್ಲ, ಇಂಥ ಬೇಸರ ಇಂಥೆಲ್ಲ ಸಂದರ್ಭದಲ್ಲಿ ಮತ್ತು ಶಿಕ್ಷಕರು ಇಲ್ಲಿ ನದಿ ದಾಟಿ ಬರಬೇಕು ಈ ಪ್ರದೇಶಕ್ಕೆ. ಅವರು ಆಯ್ಕೆಗಳು ಸಿಗುವಾಗ ಈ ಜಾಗವನ್ನು ಆರಿಸೋದು ಕಷ್ಟ. ಇಲ್ಲಿ ನಮ್ಮಲ್ಲಿ ಶಿಕ್ಷಕರು ಬರೋದು ಕಷ್ಟ. ಆದರೆ ಇವಾಗ ಅಂಥ ಸಮಸ್ಯೆಗಳಿಲ್ಲ ದೇವರ ದಯದಿಂದ. ಅಂಥ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿಗೆ ಆ ಹಂತದಲ್ಲಿ 40ಕ್ಕಿಂತ ಕಡಿಮೆ ರಿಸಲ್ಟ್ ಎಲ್ಲ ಬರ್ತಾಯಿತ್ತು. ನಮ್ಮ ಮಕ್ಕಳು ಒಳ್ಳೆಯ ಫಲಿತಾಂಶ ಬರಬೇಕು, ನಾವು ಆವತ್ತಿಂದಲೇ ಬೇರೆ ಶಾಲೆಗಳನ್ನು ನೋಡಿ ನಮ್ಮಲ್ಲೂ 100 ಫಲಿತಾಂಶ ಬರಬೇಕು, 100% ಫಲಿತಾಂಶ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಅವತ್ತು ಟ್ರಸ್ಟ್ ಮಾಡಿ ನಮ್ಮ ಇಲ್ಲಿದ್ದು ಏನು ಗ್ರ್ಯಾಜುಯೇಟ್ಗಳು ಸೇರಿ ಸಣ್ಣ ಹಂತದಲ್ಲಿ ಮಾಡಿ, ಮೊದಲ ಹಂತದಲ್ಲಿ ನಾವು ಊರವರ ಸಪೋರ್ಟಿಂದನೇ ಬೇರೆ ಕಡೆ ಮಾಡಿದ್ದು ಟ್ಯೂಷನ್ನು, ಬೇರೆ ನಮ್ಮ ವಾಯ್ಸ್ ಆಫ್ ಕಚೇರಿಯಲ್ಲಿ ಕೊಡ್ತಾಯಿದ್ರು. ಶೈಕ್ಷಣಿಕ ರಂಗಕ್ಕೆ ಯಾವ ಮಹತ್ವ ಇದೆ ಅಂತ ಇಲ್ಲಿ ಮನೆಯವರಿಗೆ, ಎತ್ತವರಿಗೆ ಮನವರಿಕೆ ಮಾಡಿ ಶೈಕ್ಷಣಿಕ ರಂಗ ಮುಂದೆ ಬರಲು ಅವರನ್ನು ಪ್ರೇರೇಪಿಸಿ ಈ ಥರದ ಒಂದೊಂದು ಕಾರ್ಯಕ್ರಮ ಮಾಡಿ ಮತ್ತು ನಮಗೆ ಹಲವು ಸಂಘ ಸಂಸ್ಥೆಗಳು ಸಹಾಯ ಮಾಡಿ ಇದನ್ನು ಮುಂದುವರಿಸ್ತಾ ಇದ್ದೇವೆ. ತದನಂತರ ನಾವೇ ಏನಾದರೂ ವ್ಯವಸ್ಥೆ ಮಾಡಬೇಕು, ನಮ್ಮ ಕಡೆಯಿಂದನೇ ಆಗಬೇಕು, ನಾವು ಕಮಿಟ್ಮೆಂಟ್ ಆಗಿ ವರ್ಕ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇದೊಂದು ಜಮಾತ್ ಕಮಿಟಿ, ಅವತ್ತು ಅಸ್ಲಾಂ ಅವರಂತ ಅಧ್ಯಕ್ಷರಿದ್ದರು, ಅವರ ಕಮಿಟಿ ಜೊತೆ ಎಲ್ಲ ಮಾತಾಡಿ ಅವರು ನಮಗೆ ಇದು ಕೊಟ್ಟರು. ಇದನ್ನು ನಾವೆಲ್ಲ ಆಲ್ಟ್ರ್ ಮಾಡಿದ್ವಿ. ಸಾಧಾರಣ 1.5 ಲಕ್ಷ ಖರ್ಚು ಮಾಡಿ ಇದಕ್ಕೆ ಇದನ್ನೊಂದು ಪರಿವರ್ತನೆ ಮಾಡಿದ್ವಿ, ಲೈಬ್ರರಿ ಮತ್ತು ಮಾಹಿತಿ ಕೇಂದ್ರ ಅಂತ. ಇವಾಗ ಕಳೆದ 5 ವರ್ಷದಿಂದ ನಾವು ಸರ್ಕಾರಿ SSLC ಮಕ್ಕಳಿಗೆ ಉಚಿತ ಟ್ಯೂಷನ್ ನೀಡ್ತಾ ಇದ್ದೇವೆ. ನಮ್ಮಲ್ಲಿ ಇವಾಗ ಆಲ್ಮೋಸ್ಟ್ ಅವತ್ತಿನ 40%ಇಂದ ಇವತ್ತು 80 ಅಬೋವರೆಗೂ ರಿಸಲ್ಟ್ ಇದೆ. ನಮಗೂ 100% ರಿಸಲ್ಟ್ ಪಡೆಯೋ ಗುರಿ ಇದೆ. ಅದರೊಂದಿಗೆ ವಿದ್ಯಾರ್ಥಿಗಳು ಮುಂದೆ ಅವರ ಕರಿಯರ್ ಒಳ್ಳೆಯ ರೀತಿಯಲ್ಲಿ ಕಲಿಬೇಕು, ಸರ್ಕಾರಿ ಉದ್ಯೋಗಗಳಲ್ಲಿ ಬರಬೇಕು, ಒಳ್ಳೆಯ ರೀತಿಯ ಇದರಲ್ಲಿ ಮಾಡಬೇಕು ಅಂತ, ಒಳ್ಳೆಯ ಭವಿಷ್ಯದಲ್ಲಿ ಒಳ್ಳೆಯ ಸಾಮಾಜಿಕ ನಾಗರಿಕರಾಗಬೇಕು ಅನ್ನುವ ಉದ್ದೇಶವೂ ಇದೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.